ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಕ್ಟ್ರಿ ವಾಯ್ಸ್ ಆಫ್ ಕಾಮನ್ ಮ್ಯಾನ್. ಇವತ್ತು ನಾವು ಒಂದು ವೈರಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಯಾವುದು ಆ ವೈರಸ್ ಅಂದರೆ ಎಂಪಾಕ್ಸ್. ಪ್ರಪಂಚವೇ ಇವಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೆ. ಗೆಳೆಯರೆ, ನಾವು ಇತ್ತೀಚೆಗಷ್ಟೇ ಒಂದು ದೊಡ್ಡ ಪ್ಯಾಂಡಮಿಕ್ಕಿಂದ ಹೊರಗೆ ಬಂದಿದ್ವಿ. ಕೋವಿಡ್ ಅನ್ನೋ ಒಂದು ಪ್ಯಾಂಡಮಿಕ್ಕಿಂದ ಈಗಲೇ ಪ್ರಪಂಚವೇ ಸುಧಾರಿಸ್ಕೊಳ್ತಾ ಇದೆ. ಅಷ್ಟರಲ್ಲೇ ಇನ್ನೊಂದು ವೈರಸ್ ರೂಪಾಂತರಗೊಳ್ತಾ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಆಗಸ್ಟ್ 14 ಅನೌನ್ಸ್ ಮಾಡಿದೆ, ಗ್ಲೋಬಲಿ ಹೆಲ್ತ್ ಎಮರ್ಜೆನ್ಸಿ ಅಂತ. ನೋಡಿ, ಎಷ್ಟು ಬೆಚ್ಚಿ ಬೀಳಿಸ್ತಾ ಇರಬೇಕು ಈ ವೈರಸ್. ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂದರೆ ಏನು ಈ ಎಂಪಾಕ್ಸ್? ಈ ಎಂಪಾಕ್ಸ್ ಅಂದರೆ ಇದು ನಮಗೆಲ್ಲರಿಗೂ ಗೊತ್ತು. ಚಿಕನ್ ಪಾಕ್ಸ್ ಥರನೋ ಆ ಥರನೇ ಈ ಎಂಪಾಕ್ಸ್ ಅನ್ನೋದು ಕೂಡ ಸೇಮ್ ಸಿಂಪ್ಟಮ್ಸ್ ಇರುತ್ತೆ. ಅದೇ ಥರನೇ ನಮಗೆ ಅಮ್ಮ ಅಂತೀವಿ, ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಅಮ್ಮ ಬಂದಿದೆ ಅಂತ. ಅದೇ ಥರನೇ ಅದಕ್ಕೆ ಚಿಕನ್ ಪಾಕ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಹೇಗೆ ಎಂಪಾಕ್ಸ್ ಬರುತ್ತೆ ಅಂದರೆ ಸೇಮ್ ಅಮ್ಮ ಥರನೇ ಚಿಕ್ಕ ಚಿಕ್ಕ ಗೊಲ್ಲೆಗಳ ಬಾಡಿ ಫುಲ್ ಬರುತ್ತೆ. ಅದಾದಮೇಲೆ ಅದು ಡ್ರೈ ಆಗುತ್ತೆ. ಡ್ರೈ ಆಗಿ ಅದರಲ್ಲಿ ಪಸ್ ಫಾರ್ಮ್ ಆಗುತ್ತೆ. ಪಸ್ ಫಾರ್ಮ್ ಆಗಿ ಅದು ವೈಟ್ ಕಲರ್ ಆಗಿ ಬಾಡಿ ಫುಲ್ ಸ್ಪ್ರೆಡ್ ಆಗುತ್ತೆ. ಈ ಥರ ಈ ವೈರಸ್ಸು ಫುಲ್ ಬಾಡಿ ಫುಲ್ ಸ್ಪ್ರೆಡ್ ಆಗುತ್ತೆ. ಅದೇ ಥರನೇ ಕೋವಿಡಲ್ಲಿ ನಮಗೆ ಈ ಥರ ತಲೆನೋವು, ಹೆಡ್ಏಕು, ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಬರ್ತಿತ್ತು, ಫೀವರ್ ಎಲ್ಲ. ಆ ಸಿಂಪ್ಟಮ್ಸ್ ಎಲ್ಲ ಕೂಡ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೇಜಲ್ಲಿ ಈ ಎಂಪಾಕ್ಸ್ ಅನ್ನೋ ವೈರಸ್ ಬಂದಾಗ ಇದೆಲ್ಲ ಸಿಂಪ್ಟಮ್ಸು ನಮ್ಮ ಬಾಡಿಯಲ್ಲಿ ಕಾಣಿಸ್ಕೊಳುತ್ತೆ. ಡೆತ್ ರೇಟ್ ಕಮ್ಮಿ ಇದೆ ಸದ್ಯಕ್ಕೆ, ಆದರೆ ಇದು ರೂಪಾಂತರಗೊಳ್ಳುತ್ತಾ ಈ ವೈರಸ್ ಸ್ಪ್ರೆಡ್ ಆಗ್ತಾ ಬಾಡಿಯಲ್ಲಿ ಹಂಗೆ ಇದ್ದರೆ, ಟ್ರೀಟ್ಮೆಂಟ್ ತೊಗೊಳ್ಳದೇ ಇದ್ದರೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಈಗ ಈ ಎಂಪಾಕ್ಸ್ ಹೆಂಗೆ ಸ್ಪ್ರೆಡ್ ಆಯಿತು? ಇದು ಬಂದುಬಿಟ್ಟು ಡೆಮಾಕ್ರೆಟಿಕ್ ರಿಪಬ್ಲಿಕ್ ಕಾಂಗ್ವಾ ಅನ್ನೋ ದೇಶದಲ್ಲಿ ಫಸ್ಟು ಈ ಎಂಪಾಕ್ಸ್ ಅನ್ನೋ ಒಂದು ವೈರಸ್ ಪತ್ತೆ ಹಚ್ಚಲಾಗಿದೆ 1958. ಇದು ಬಂದ್ಬಿಟ್ಟು ಈ ಕಾಂಗೋ ದೇಶ ಬಂದ್ಬಿಟ್ಟು ಆಫ್ರಿಕನ್ ಕಂಟ್ರೀಸಲ್ಲಿ ಇರುತ್ತೆ. ಇದು ಆಫ್ರಿಕನ್ ಕಂಟ್ರೀಸ್ ಕಾಂಟಿನೆಂಟಲ್ಲಿ ಜಾಸ್ತಿ ಇರುತ್ತೆ. ಇದು ಅಲ್ಲಿ ತುಂಬಾ ಸ್ಪ್ರೆಡ್ ಆಗಿದೆ ಆಲ್ರೆಡಿ. ಇದಕ್ಕೆ ಟ್ರೀಟ್ಮೆಂಟ್ಗಳೆಲ್ಲ ಕೂಡ ಸೇಮ್ ಚಿಕನ್ ಪಾಕ್ಸ್ ಟ್ರೀಟ್ಮೆಂಟ್ ಏನಿದೆಯೋ ಅದನ್ನೇ ತೊಗೊತಾ ಇದ್ದಾರೆ. ಸ್ಪೆಷಲಾಗಿ ಹೊಸ ಟ್ರೀಟ್ಮೆಂಟ್ ಅಂತ ಏನು ಇದಕ್ಕೆ ಕಂಡಿಡ್ದಿಲ್ಲ, ಏನು ಆ್ಯಂಟಿವೈರಸನ್ನು ಕಂಡಿಡ್ದಿಲ್ಲ ಇದಕ್ಕೆ. ಈಗ ಒಬ್ಬ ಯುರೋಪಿಯನ್ ಸ್ವೀಡನ್ ಒಬ್ಬ ಟೂರಿಸ್ಟ್ ಬಂದುಬಿಟ್ಟು ಕಾಂಗೋ ದೇಶಕ್ಕೆ ಹೋಗಿ ಅಲ್ಲಿಂದ ಅವನು ಸ್ವದೇಶಕ್ಕೆ ತಿರುಗಿದಾಗ ಅವನಿಗೆ ಟೆಸ್ಟ್ ಮಾಡಿದಾಗ ಈ ವೈರಸ್ ಇದೆ ಅಂತ ಪತ್ತೆ ಹಚ್ಚಲಾಗಿದೆ. ಅವನಿಗೆ ಈ ವೈರಸ್ ಬಂದಿದೆ ಅಂತ. ಈ ವೈರಸ್ ಅವನಿಗೆ ಸ್ಪ್ರೆಡ್ ಆಗಿದ್ದೆ. ಈಗ ಸ್ವೀಡನ್ ಬಂದುಬಿಟ್ಟು ಯುರೋಪಿಯನ್ ಕಾಂಟಿನೆಂಟಲ್ಲಿದೆ. ಯುರೋಪಿಯನ್ ಕಂಟ್ರೀಸ್ ಎಲ್ಲರಿಗೂ ಇವಾಗ ಇದು ಅಲ್ಲಿ ಸ್ಪ್ರೆಡ್ ಆಗ್ತಾಯಿದೆ. ಇವಾಗ ಯುರೋಪಿಯನ್ ಕಂಟ್ರಿ UK ಆಗಲಿ, ಡೆನ್ಮಾರ್ಕ್ ಆಗಲಿ, ಸ್ಪೇನ್ ಆಗಲಿ, ಈ ಥರ ಯುರೋಪಿಯನ್ ಕಂಟ್ರೀಸಲ್ಲೆಲ್ಲ ಇದು ಸ್ಪ್ರೆಡ್ ಆಗ್ತಾಯಿದೆ. ನೋಡಿ ಇಲ್ಲಿ ಈ ಹೆಂಗೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಕೂಡ ವರ್ಕ್ ಮಾಡುತ್ತೆ ಅಂತ. ಇದು ಬೇರೆ ಕಾಂಟಿನೆಂಟಲ್ಲಿದ್ದಾಗ ಅವ್ರು ಕೇರ್ ಮಾಡಲ್ಲ. ಆಫ್ರಿಕನ್ ಕಂಟ್ರೀಸಲ್ಲಿ ಇದು ಆಲ್ರೆಡಿ ತುಂಬಾ ಸ್ಪ್ರೆಡ್ ಆಗಿದೆ. ಆವಾಗೆಲ್ಲ ಇವರು ಯಾವ ಥರ ಒಂದು ಘೋಷಣೆನೂ ಮಾಡಿಲ್ಲ. ಯಾವಾಗ ಇದು ಯುರೋಪಿಯನ್ ಕಂಟ್ರೀಸ್ಗೆ ಸ್ಪ್ರೆಡ್ ಆಗುತ್ತೋ ಆವಾಗಲೇ ಇವರು ನಮಗೇನೋ ಆಗ್ತಾಯಿದೆ ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅದ್ರ ಬಗ್ಗೆನೇ ಕೇರ್ ಮಾಡಿರಲಿಲ್ಲ. ಯಾವಾಗ ಇದು ಯುರೋಪಿಯನ್ ಕಾಂಟಿನೆಂಟಲ್ಲಿ ಸ್ಪ್ರೆಡ್ ಆಗ್ತಾಯಿದೆ ಅನ್ನೋದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಗೊತ್ತಾಗಿದೆ, ಇವಾಗ ಅದನ್ನು ಗ್ಲೋಬಲಿ ಎಮರ್ಜೆನ್ಸಿ ಹೆಲ್ತ್ ಇಶ್ಯೂಸ್ ಅಂದ್ಬಿಟ್ಟು ಒಂದು ಡಿಕ್ಲೇರ್ ಮಾಡಿದ್ದಾರೆ. ಈಗ ಇದು ಯುರೋಪಿಯನ್ ಕಾಂಟ್ರೀಸಲ್ಲಿ ಪತ್ತೆ ಆಗಿದೆ. ಈಗ ಅದಕ್ಕೆ ಟ್ರೀಟ್ಮೆಂಟು ಏನೂ ಇಲ್ಲ, ಇನ್ನು ಅದಕ್ಕೆ ವ್ಯಾಕ್ಸಿನ್ ಕಂಡುಹಿಡ್ದಿಲ್ಲ. ಹಂಗಾಗಿ ಎಚ್ಚರಿಸ್ಕೋಬೇಕು ಅನ್ನೋದೊಂದು ಇಂಡಿಕೇಷನ್ ಎಲ್ಲ ದೇಶಕ್ಕೂ ಅವರು ಕೊಡ್ತಾ ಇದ್ದಾರೆ. ಇದು ನಮ್ಮ ದೇಶಕ್ಕೆ ಏನು ಎಫೆಕ್ಟು? ನಾವು ಚೆನ್ನಾಗೇ ಇದ್ದೀವಲ್ಲ, ನಮ್ಮ ದೇಶದಲ್ಲಿ ಯಾವುದೂ ಇಲ್ವಲ್ಲ ಅಂತ ನಾವು ಅನ್ಕೋಬೋದು, ತಪ್ಪೇನಿಲ್ಲ. ಈಗ ಆಲ್ರೆಡಿ ಚೈನಾಯಿಂದನೇ ನಮಗೆ ಕೋವಿಡ್ ಬಂದಿದೆ ಅಂದ್ಬಿಟ್ಟು ಅವ್ರು ಆಲ್ರೆಡಿ ಪ್ರಪಂಚ ಅವ್ರ ಮೇಲೆ ಇದಾಗಿದೆ. ಇವಾಗ ಚೈನಾ ಕೂಡ ಹೊರಗಿನ ದೇಶದವ್ರು ಯಾರೇ ಬಂದ್ರೂ ಅಲ್ಲಿ ಏರ್ಪೋರ್ಟಲ್ಲಿ ಅವ್ರಿಗೆ ನಡಿಬೇಕಾಗಿದೆ ಎಲ್ಲ ಟೆಸ್ಟ್ಗಳೆಲ್ಲ ಮಾಡಿದ್ಮೇಲೆ ಅವರ ದೇಶದೊಳಗೆ ತೊಗೊತಾ ಇದ್ದಾರೆ. ಔಟ್ಸೈಡ್ ಕಂಟ್ರೀಸ್ ಅವ್ರು ಯಾರೇ ಬಂದ್ರೂ ಹೊರಗೆ ಬಂದರೆ ಈ ಥರ ಆಲ್ರೆಡಿ ಅವರು ಪ್ಲ್ಯಾನ್ ಮಾಡ್ತಾಯಿದ್ದಾರೆ, ರಿಸ್ಟ್ರಿಕ್ಟ್ ಮಾಡ್ತಾಯಿದ್ದಾರೆ ಏರ್ಪೋರ್ಟ್ಸಲ್ಲೆಲ್ಲ. ಅದೇ ಥರನೇ ಈಗ ಪಾಕಿಸ್ತಾನಲ್ಲಿ 3 ಕೇಸ್ಗಳು ಫೌಂಡ್ ಆಗಿದೆ. ಒಂದು ಲ್ಯಾಬ್ರೇಟ್ರಲ್ಲಿ ಟೆಸ್ಟ್ ಮಾಡಿದಾಗ 3 ಜನಕ್ಕೆ ಈ ಎಂಪಾಕ್ಸ್ ಅನ್ನೋದು ವೈರಸ್ ಸ್ಪ್ರೆಡ್ ಆಗಿದೆ ಅಂತ ಗೊತ್ತಾಗಿದೆ. ಈಗ ಪಾಕಿಸ್ತಾನಿಗೆ ಹೆಂಗೆ ಬಂತು ಇದು? ಪಾಕಿಸ್ತಾನ ಅವ್ರನ್ನ ಈ ಪ್ರಶ್ನೆ ಕೇಳಿದಾಗ, ನಿಮ್ಮ ದೇಶಕ್ಕೆ ಹೆಂಗೆ ಬಂತು ಇದು ಅಂತ ಕೇಳಿದಾಗ, ಅಲ್ಲಿನ ಪಾಕಿಸ್ತಾನ ಅವರು ಹೆಲ್ತ್ ಇವರು ಏನು ಹೇಳಿದ್ದಾರೆ ಅಂದರೆ, ನಮ್ಮ ಪ್ರಜೆಗಳು UAEಯಿಂದ ತುಂಬ ಜನ ಬರ್ತಿರ್ತಾರೆ. UAE ಗೊತ್ತು, UAE ಬಂದುಬಿಟ್ಟು ಒಂದು ಮುಸ್ಲಿಮ್ ಇದು ರಿಲಿಜನ್ ಹೊಂದಿರುವ ದೇಶಗಳು. ಅಲ್ಲಿ ತುಂಬ ಜನ ನಮ್ಮ ಇಂಡಿಯಾದಿಂದ ಆಗಲಿ ಪಾಕಿಸ್ತಾನದಿಂದ ಆಗಲಿ ತುಂಬ ಜನ ಅಲ್ಲಿ ಹೋಗಿ ಕೆಲಸ ಮಾಡ್ತಿರ್ತಾರೆ, ಅವರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಹಂಗೆ ಪಾಕಿಸ್ತಾನವ್ರು ಅಲ್ಲಿ ಹೋಗಿ ಅಲ್ಲಿಂದ ಬಂದಿದ್ದಾರೆ. ಅವ್ರಿಗೆ ಟೆಸ್ಟ್ ಮಾಡಿದಾಗ ಇಲ್ಲಿ 3 ಜನಕ್ಕೆ ಕಾಣಿಸ್ಕೊಂಡಿದೆ. 3 ಜನ ಪಾಕಿಸ್ತಾನಲ್ಲಿ 3 ಜನ ಕಾಣಿಸ್ಕೊಂಡಿದೆ ಅಂದರೆ ಅದು ತುಂಬ ಹೊತ್ತೇನು ಆಗೋದಿಲ್ಲ ನಮ್ಮ ದೇಶದೊಳಗೆ ಬರೋಕ್ಕೆ. ಪಕ್ಕದ ದೇಶದಲ್ಲಿ ಬಂದುಬಿಟ್ಟಿದೆ, ಇನ್ನು ನಮ್ಮ ದೇಶಕ್ಕೂ ಬರುತ್ತೆ ಅನ್ನೋದು ಒಂದು ಇದಾಗಿದೆ. ಇದಾದಮೇಲೆ ಇವಾಗ ನಮ್ಗೆ ಗೊತ್ತು, ನಮ್ಮ ಕೇರಳದಿಂದ UAEಗೆ ತುಂಬ ಜನ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ನಮ್ಮ ಬೇಸಿಕ್ಕಾಗಿ ಕೇರಳದಿಂದನೇ ತುಂಬ ಜನ ಹೋಗೋದು UAEಗೆ. ತುಂಬ ಜನ ಅಲ್ಲಿ ಹೋಗಿ ಅವ್ರ ಫ್ಯಾಮಿಲಿಗಳಲ್ಲಿ ಸೆಟ್ಲ್ ಆಗಿದೆ. ತುಂಬ ಜನ ಅಲ್ಲಿ ಬಿಸ್ನೆಸ್ಗಳೆಲ್ಲ ಹೊಂದಿದ್ದಾರೆ UAEಲಿ. ಅಲ್ಲಿಂದ ಈಸಿಯಾಗಿ ಇಂಡಿಯಾಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂದ್ಬಿಟ್ಟು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇಂಡಿಯಾಗೆ ವಾರ್ನ್ ಮಾಡಿದೆ.
ಇದ್ರ ಬಗ್ಗೆ ಆಲ್ರೆಡಿ ಮೋದಿ ಅವರು ಕೂಡ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, ಹೆಲ್ತ್ ಇನ್ಸ್ಟಿಟ್ಯೂಟ್ಗಳ ಜೊತೆ ಆಲ್ರೆಡಿ ಚರ್ಚೆ ಮಾಡಿದ್ದಾರೆ, ಇದನ್ನು ಹೇಗೆ ತಡೆಗಟ್ಟಿಸಬಹುದು ಅಂತ. ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ತುಂಬ ಡಿಸ್ಕಷನ್ ನಡೀತಾ ಇದೆ ಸೆಂಟ್ರಲ್ ಲೆವೆಲಲ್ಲಿ. ಈ ಥರ ಒಂದು ಸೀರಿಯಸ್ನೆಸ್ ಇದೆ ಈ ಎಂಪಾಕ್ಸ್ ಅನ್ನೋದಕ್ಕೆ. ಇಷ್ಟೇ ಅಲ್ಲದೆ ಈ ಎಂಪಾಕ್ಸ್ ಅನ್ನೋದು ಹೆಂಗೆ ಸ್ಪ್ರೆಡ್ ಆಗುತ್ತೆ, ಇದು ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂದರೆ ಮನುಷ್ಯನಿಂದ ಮನುಷ್ಯನಿಗೆ ಸ್ಪ್ರೆಡ್ ಆಗುತ್ತೆ ಮತ್ತು ಅನಿಮಲ್ಸಿಂದ ಮನುಷ್ಯನಿಗೆ ಸ್ಪ್ರೆಡ್ ಆಗುತ್ತೆ. ಆಲ್ರೆಡಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅನೌನ್ಸ್ ಮಾಡಿದೆ 2024 ನಾವು ಆಗಸ್ಟಲ್ಲಿ ಇದ್ದೀವಿ. ಇವಾಗ ಗ್ಲೋಬಲಿ 1,00,000 ಮೇಲೆ ಈ ಥರ ವಿಕ್ಟಿಮ್ಸ್ ಇದರಿಂದ ಬಲಿಯಾಗಿದ್ದಾರೆ. 1,00,000 ಮೇಲೆ ಜನರಿಗೆ ಇದು ಸ್ಪ್ರೆಡ್ ಆಗಿದೆ. ಆಲ್ರೆಡಿ ಅವರು ಸಫರ್ ಆಗ್ತಿದ್ದಾರೆ ಈ ಎಂಪಾಕ್ಸ್ ಅನ್ನೋದು. ಕೋವಿಡ್ಗೆ ಹೆಂಗೆ ಸ್ಟಾರ್ಟಿಂಗಲ್ಲಿ ನಾವು ನೆಗ್ಲೆಕ್ಟ್ ಮಾಡಿದ್ವಿ, ಸ್ಟಾರ್ಟಿಂಗ್ಗೆ ತುಂಬ ಜನಕ್ಕೆ ಏನು ಹರಲಿಲ್ಲ ಅಂದ್ಬಿಟ್ಟು ಈ ಥರ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಇದು ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಈಗ ಈ ಎಂಪಾಕ್ಸ್ ಅನ್ನೋದು ಹೆಂಗೆ ಬರ್ತಾ ಇದೆ ಅಂದರೆ LGBTQ ಅಂದರೆ ಲೆಸ್ಬಿಯನ್, ಗೇ, ಬೈಸೆಕ್ಸುವಲ್, ಟ್ರಾನ್ಸ್ಜೆಂಡರ್, ಕ್ವೆರಿ ಅಂತ. ಇದು ಬಂದ್ಬಿಟ್ಟು ಆಫ್ರಿಕನ್ ದೇಶದಲ್ಲಿ ಮತ್ತು ಯುರೋಪಿಯನ್ ಕಂಟ್ರೀಸಲ್ಲಿ ಜಾಸ್ತಿ ಇರುತ್ತೆ. ಯಾಕಂದರೆ ಅಲ್ಲೇ ನಾವು ನೋಡ್ಬೋದು ಹುಡುಗರು ಮದುವೆ ಆಗೋದು, ಹುಡುಗಿರೇ ಮದುವೆ ಆಗೋದು, ಈ ಥರ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾಗಲೇ ಈ ವೈರಸ್ ಸ್ಪ್ರೆಡ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಅಂತ. ಆದರೆ ನಮ್ಮ ದೇಶದಲ್ಲಿ ಇದು ಕಮ್ಮಿ, ನಮ್ಮ ಸಂಪ್ರದಾಯಗಳು ಅದಕ್ಕೆ ಅನುಮತಿ ಕೊಡೋದಿಲ್ಲ. ನಮ್ಮ ದೇಶದಲ್ಲಿ ಅದು ಕಮ್ಮಿ ಇದೆ. ಹಂಗಾಗಿ ನಾವು ಒಂದು ಸ್ವಲ್ಪ ಬೆಟ್ರ್ ಪೊಸಿಷನಲ್ಲೇ ಇದ್ದೀವಿ ಅನ್ಕೋಬೋದು. ನಮಗೆ ಈ ಥರ ನಮ್ಮ ದೇಶದಲ್ಲಿ ಈ ಥರ ಸಿಸ್ಟಮ್ ಇಲ್ಲ. ಆದರೆ ಬೇರೆ ದೇಶದಲ್ಲಿ ಇದು ಬಂದ್ಬಿಟ್ಟು ನಾರ್ಮಲಾಗಿ ನಡೀತಾ ಇರೋ ಒಂದು ಇದು, ಹಂಗಾಗಿ ಅಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇದು ನಿಮಗೆ ಏನಕ್ಕೆ ಇದ್ರ ಬಗ್ಗೆ ಮಾತಾಡ್ತಿದ್ದೇನೆ ಅಂದರೆ ಇದನ್ನು ಸೀರಿಯಸ್ ಆಗಿ ತೊಗೊತಾ ಇದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇದು ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಈಗ ನಾವೆಲ್ಲ ಕೂಡ ಎಚ್ಚರಿಸ್ಕೋಬೇಕು. ನಾವು ಪ್ರಿಕಾಷನ್ಸ್ ನಾವು ಏನು ತೊಗೋಬೇಕು. ಗೌರ್ಮೆಂಟ್ ಕಡೆಯಿಂದನೂ ಅದಕ್ಕೆ ಬೇಕಾದ ಕಾರ್ಯಾಚರಣೆಯನ್ನು ರಚಿಸ್ತಾ ಇದ್ದಾರೆ. ಅದನ್ನು ಹೇಗೆ ತಡೆಗಟ್ಟಬೋದು ಅಂತ ನಮ್ಮ ದೇಶದಲ್ಲಿ ಬರ್ದಂಗೆ ಅಂತ ನೋಡೋಣ. ನಮ್ಮ ಗೌರ್ಮೆಂಟ್ ಏನೇನು ಕಾರ್ಯಾಚರಣೆ ತೊಗೊಳುತ್ತೆ ಅಂತ. ಇದು ನಿಮಗೆ ಜಸ್ಟ್ ವಾರ್ನಿಂಗ್ ಅಷ್ಟೇ. ಇದರಿಂದ ನಮಗೇನು ದೊಡ್ಡ ಅನಾಹುತ ಏನೂ ಆಗೋದಿಲ್ಲ. ಇದು ಒಂದು ಜಸ್ಟ್ ವಾರ್ನಿಂಗ್. ಇವಾಗ ನಿಮಗೂ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ, ಈ ಎಂಪಾಕ್ಸ್ ಬಗ್ಗೆ ನಿಮ್ಗೆ ಗೊತ್ತಿರೋ ಡೀಟೇಲ್ಸ್ ಏನಾದಿದ್ದರೆ ವಿಡಿಯೋ ಕೆಳಗೆ ಕಮೆಂಟ್ಸ್ ಮೂಲಕ ಶೇರ್ ಮಾಡಿ. ನಾವು ಬೇಕಾದ್ರೆ ಇನ್ನೂ ಅದ್ರ ಬಗ್ಗೆ ಮುಂದಿನ ವೀಡಿಯೋಸಲ್ಲಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ಜೈ ಹಿಂದ್.